ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಮಾವ ಯಾಕೆ ಸೀರೆ ಉಟ್ಕೊಂಡಿಲ್ಲ ಅಂತ ಒಂದೊಂದ್ಸರಿ ನನ್ ಕ್ವೆಶನ್ ತಲೆ ತಿಂತಾ ಇತ್ತು. ಆ ಗೊಂದಲದಲ್ಲೇ ನಂಗವ್ರು ಬೈದಿದ್ದು ಮನೆ ಬಿಟ್ಟು ಆಚೆ ಕಳ್ಸಿದ್ದು ಗೊತ್ತೇ ಆಗಿಲ್ಲ ಕಣೆ. ಒಟ್ನಲ್ಲಿ ನಗ್ನಗ್ತಾ ಮನೆ ಬಿಟ್ಟು ಬಂದೋಳು ನಾನು. ಕೀರ್ತಿ ಏನಾಯ್ತು ಕೀರ್ತಿ? ವಾಮಿಟ್ ಆದಾಗಾಯ್ತು. ಸರಿ ಬಾ. ಏನಾಯ್ತು ಕೀರ್ತಿ? ಸ್ವಲ್ಪ ತಲೆ ಚಕ್ಕರ್ ಬಂದ ಹಾಗಾಯ್ತು. ಪರವಾಗಿಲ್ಲ ಸುಧಾ, ಮಗು ಆರೋಗ್ಯವಾಗಿದೆ ಅನ್ಸುತ್ತೆ. ಕಾಣಿಸ್ಬೇಕಾದ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದೆ. ಇದುವರೆಗೂ ಎಷ್ಟು ಮಕ್ಳು ಹಡ್ದಿದ್ಯಾ? ಇದು ಮೊದಲನೇದು. ಹೌದಾ? ನೀನ್ ಮಾತಾಡೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು 10ನೇದು 11ನೇದು ಅಂತ ಅನ್ಕೊಂಡೆ. ನಿನ್ ಸಾಮಾನ್ಯದವಳು ಅಲ್ಲ ಸುಧಾ. ಈಗ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕೇಳು. ನಾಳೆ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊ. ತಿಂಗಳಿಗೆ ಒಂದ್ಸರಿ ಡಾಕ್ಟರ್ ಮುಖ ನೋಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ತಿಂಗಳಿಗೆ ಒಂದ್ಸಲನಾ? ಯಾಕೆ? ಹುಟ್ಟೋ ಮಗು ಡಾಕ್ಟರ್ ಆಗುತ್ತೆ ಅದಕ್ಕೆ. ಸರಿ ಬಾ, ಸುಮ್ಮನಿರು ನೀನು. ಹಲೋ, ನಾನು ಸೀತಾರಾಮಯ್ಯ ಮಾತಾಡೋದು. ಹೇಳಿ ಸ್ವಾಮಿ. ಹೇಳ್ಬೇಕಾದರೂ ನೀವು ಸ್ವಾಮಿ. ಸ್ವಾಮೀಜಿ ವಿಷಯ ಏನಾದ್ರು ಗೊತ್ತಾಯ್ತೆ? ಇಲ್ಲ, ಬಹುಶಃ ಅವರು ಇನ್ಮೇಲೆ ನಮ್ಗೆ. ಯಾಕೆ ಹಾಗಂತೀರ? ನಾವು ಭರವಸೆ ಇಟ್ಕೋಬೇಕು ಅಲ್ವೇನ್ರಿ? ಏನ್ ಭರವಸೆ ಇಟ್ಕೊಳ್ಳಿ? ಅವ್ರು ಹುಡುಕ್ತಿರೋದು ಬಾಡಿನ, ಜೀವಂತವಾದ ವ್ಯಕ್ತಿನಲ್ಲ. ಸ್ವಾಮೀಜಿಗಳಿಗೆ ಇದ್ರ ಬಗ್ಗೆ ಮೊದಲೇ ಅಂದಾಜಿತ್ತು ಅನ್ಸುತ್ತೆ. ಹಾಗಾದ್ರೆ ಮುಂದೆ ಅವ್ರು ಹೋಗುವಾಗ ಅವ್ರು ಮತ್ತೆ ಬರ್ತೀನೋ ಇಲ್ವೋ ಅಂತ ಸುಮಾರು ಸತಿ ಹೇಳ್ತಾ ಇದ್ರು. ಇಷ್ಟರಲ್ಲೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗ್ಬೋದು, ಆಮೇಲೆ ಮೀಡಿಯಾದಲ್ಲಿ ಎಲ್ರಿಗೂ ವಿಷಯ ತಿಳಿಬಹುದು. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಹೇಳಿ ವಿಶ್ವಾಸ್. ಸಾರಿ ವಿಶ್ವಾಸ್, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ಎನಿಥಿಂಗ್ ಇಂಪಾರ್ಟೆಂಟ್? ಹಾಂ, ನೋಡ್ತೀನಿ ವಿಶ್ವಾಸ್, ಚೆಕ್ ಮಾಡ್ತೀನಿ. ಓಕೆ. ವಿಶ್ವಾಸ್, ಆ ಫೈಲ್ ನಮ್ಮನೇಲಿಲ್ಲ, ನನ್ನ ಟೇಬಲ್ ಹತ್ರ ಎಲ್ಲಾದ್ರೂ ಇಟ್ಟಿದೆ, ನಾನು ಸ್ವಲ್ಪ ಚೆಕ್ ಮಾಡ್ತೀರಾ? ಹೌದಾ? ಸರಿ, ನಾನು ಇನ್ನೊಂದ್ಸರಿ ಚೆಕ್ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ ನಿಮಗೆ. ಬಾಳು ಕೊಟ್ಟ ಬಾಳ ಸಂಗಾತಿಗೆ
ಪ್ರೀತಿಯ ರಾಘವ್ಗೆ ನಿಮ್ಮ ಹುಟ್ಟಿದ ಹಬ್ಬಕ್ಕೆ ಇದಕ್ಕಿಂತ ಒಳ್ಳೆ ಉಡುಗೊರೆ ನನ್ನ ಕೈಲಿ ಕೊಡೋಕ್ ಸಾಧ್ಯವಿಲ್ಲ. ನಿಮ್ಮ ಪ್ರೀತಿ ನನ್ನೊಳಗೆ ಜೀವ ತಳಿತಿದೆ. ಲ್ಯಾಬ್ ರಿಪೋರ್ಟ್ ಇದ್ದಾಗಿದೆ. ಹಾಗಾದ್ರೆ ಕೀರ್ತಿ ಅವತ್ತು ನನಗೋಸ್ಕರ ಇಟ್ಟಿರೋ ಸರ್ಪ್ರೈಸ್ ಅಂದ್ರೆ ಇದೇನಾ? ಹಾಗಾದ್ರೆ ನೀನ್ ಏನ್ ಎತ್ತಿಟ್ಟೆ ಅಂತ ನನ್ಗೆ ಹೇಳೋದಿಲ್ಲ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸರಿಯಾದ ಸಮಯವಲ್ಲ. ಹಾಗಾದ್ರೆ ಸರಿಯಾದ ಸಮಯ ಯಾವಾಗ ಬರುತ್ತೆ? ಯಾವಾಗ ಬೇಕಾದ್ರೂ ಬರ್ಬೋದು. ಅದೃಷ್ಟ ಇದ್ರೆ ನಾಳೆನೆ ಬರ್ಬೋದು. ಅಂದ್ರೆ ನನ್ ಬರ್ತಡೇ ಅನ್ನೋದು ಅವಳು ಗೊತ್ತಿತ್ತು. ಹಾಗಾದ್ರೆ ಅವತ್ತು ಹುಡುಕ್ತಾ ನನ್ಗೆ ಯಾಕೆ ಸಿಗ್ಲಿಲ್ಲ? ಇದ್ರ ಮೊದಲು ಅಮ್ಮ ಉಪಯೋಗಿಸ್ತಿದ್ದು ನೀವೇನ ಯಾಕೆ ಸಿಕ್ತು? ಪ್ಲೀಸ್ ನನ್ ಮಾತು ನಂಬಿ ರಾಘವ್. ಯಾವ ತಪ್ಪು ಮಾಡಿಲ್ಲ. ಹೊಟ್ಟೆ ಉರಿ ತುಂಬಿಕೊಂಡಿದೆ. ಅಂದ್ರೆ ಅವತ್ತು ಕೀರ್ತಿ ಹೇಳಕ್ ಹೊರಟಿದ್ದಾನ ಈ ವಿಷಯನ? ಗರ್ಭಿಣಿ ಹೆಂಡ್ತಿನ ನಾಳೆ ಕತ್ತಿಡ್ದು ಆಚೆ ಹಾಕ್ಬಿಟ್ಟ. ಅಯ್ಯೋ, ಹೇಳಕ್ ಹೊರಟಿದ್ ಮಾತನ್ನು ಕೇಳೋ ಪೇಷನ್ಸ್ ನನಗಿರ್ಲಿಲ್ವಾ? ತಪ್ಪಾಗ್ಬಿಟ್ಟೆ. ನನ್ ಮಗು ಹೊಟ್ಟೆಲ್ ಬೆಳೀತಾ ಇದೆ. ಆದ್ರೆ ನೀನು ಕೀರ್ತಿ ಎಲ್ಲಿದ್ಯಾ? ರಾಘವ, ಮುಖ್ಯವಾದ ವಿಷಯ ಮಾತಾಡಬೇಕು. ಅದಕ್ಕೆ ಮನೆಯವ್ರನ್ನೆಲ್ಲ ಸೇರಿಸುವಂತ ಮಾರುತಿ ಕೈಯಲ್ಲಿ ಹೇಳ್ ಕಳಿಸೋ ಅಗತ್ಯ ಏನಿತ್ತು? ಮುಂದೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಗಳ ಒಪಿನಿಯನ್ ಬೇಕಾಗಿತ್ತು. ಏನ್ ಬಂತು? ನಿನ್ ಭವಿಷ್ಯ ನಿನ್ ಇಷ್ಟ, ನೀನೇ ರೂಪಿಸ್ಕೋಬೇಕು. ದತ್ತಪ್ಪ ಇಲ್ಲಿದ್ದಿದ್ರೆ ನೀನ್ ಬೇರೆ ಯಾರನ್ನಾದ್ರೂ ಮದ್ವೆ ಆಗಿ ಆರಾಮವಾಗಿರು ಅಂತ ಹೇಳ್ತಾ ಇದ್ರು. ಗಾಯತ್ರಿ, ನಿನ್ನ ಒಪಿನಿಯನ್ ನೀನೇ ಯಾಕೆ ಹೇಳ್ತೀಯ ಗಾಯತ್ರಿ? ನಾನಾಗೆ ನಾನು ಹೇಳ್ತಾ ಇಲ್ಲ, ರಾಘವ ಕೇಳಿದ್ದಕ್ಕೆ ಹೇಳ್ದೆ ಅಷ್ಟೇ. ನನಗೆ ಒಪಿನಿಯನ್ ಬೇಕಾಗಿರೋದು ಮದುವೆ ಬಗ್ಗೆ ಅಲ್ಲ, ಮಗು ಬಗ್ಗೆ. ಮಗು? ಯಾರ ಮಗು? ನನ್ನ ಮಗು. ರಾಘವ್, ಏನ್ ಹೇಳ್ತಾ ಇದ್ಯಾ? ಅಪ್ಪ, ಈ ವಿಷಯನ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಎಲ್ಲೋ ಒಂದ್ ಕಡೆ ಆತರ ಪಟ್ಟು ತಪ್ಪು ಮಾಡ್ಬಿಟ್ಟು ನಾನು ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಕೀರ್ತಮ್ಮನ ಈ ಮನೆಯಿಂದ ಕಳ್ಸಿದ್ದು ತಪ್ಪು ರಾಗಣ. ಮಾರುತಿ, ಅವಳು ಮಾಡಿರೋ ಕೆಲಸ ಏನು ಅಂತ ಎಲ್ರಿಗೂ ಗೊತ್ತಿದೆ ತಾನೆ? ಆದ್ರೆ ಆ ಕೆಲ್ಸಕ್ಕೆ ಅವಳು ಕೈ ಹಾಕಿರಲ್ಲ ಅಂತ ನನ್ ಮನ್ಸು ಇವತ್ತಿಗೂ ಹೇಳ್ತಿದೆ. ಅದಕ್ಕೆ ಅಮ್ಮ ಸತ್ತಾಗ ಆ ಸಾವು ಇನ್ಹೇಲರ್ ಸಿಗದಿರೋದ್ರಿಂದ ಆಗಿದ್ದು ಅನ್ನೋದು ಸತ್ಯ. ಅವತ್ತೇ ಕೀರ್ತಿ ನನಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯ. ಗಾಯತ್ರಿ ಅದಕ್ಕೆ ಬಾಲು ಮಾವ ಕೀರ್ತಿಯನ್ನು ಮುಚ್ಚಿಟ್ಕೊಂಡ್ ಬಂದ್ಲು ಅಂತ ಹೇಳಿದ್ದು ಸತ್ಯ. ಆದ್ರೆ ಅದು ನನಗೆ ಕೊಡೋ ಸರ್ಪ್ರೈಸ್ ಆಗಿತ್ತು. ಯಾಕಂದ್ರೆ ಮಾರನೇ ದಿನ ನನ್ನ ಬರ್ತ್ಡೇ ಇತ್ತು. ಹಾಗಾದ್ರೆ ಆ ಸರ್ಪ್ರೈಸ್ ಆದ್ರೂ ನಿನಗೆ ಸಿಕ್ಕಿರ್ಬೇಕಿತ್ತಲ್ವಾ?
ಸಿಕ್ತು. ಅದನ್ನೇ ನಿಮ್ಮೆಲ್ರಿಗೂ ತೋರ್ಸಕ್ ಕರೆದೆ. ಈ ರಿಪೋರ್ಟ್ ನೋಡಿ ನನಗೆ ಸಂತೋಷ ಪಡಬೇಕು ದುಃಖ ಪಡಬೇಕು ಒಂದು ಗೊತ್ತಾಗ್ತಿಲ್ಲ. ಇದು ಲ್ಯಾಬ್ ರಿಪೋರ್ಟ್. ಇದೆಯಾ ರಾಘವ, ನಿನ್ನ ಹುಟ್ಟುಹಬ್ಬದ ದಿವಸ ಇದಕ್ಕಿಂತ ಒಳ್ಳೆ ಉಡುಗೊರೆ ನನ್ನ ಕೈಲಿ ಕೊಡೋಕ್ ಸಾಧ್ಯ ಇಲ್ಲ. ನಿನ್ನ ಪ್ರೀತಿ ನನ್ನ ಜೀವ ತಳೆದಿದೆ. ನನ್ನ ಗರ್ಭಿಣಿ. ಹೇಳಿ, ದಯವಿಟ್ಟು ಹೇಳಿ, ಇದು ನಾನು ಹೇಗೆ ರಿಯಾಕ್ಟ್ ಮಾಡಬೇಕು? ಒಂದು ಜೀವನ ಭೂಮಿ ಮೇಲೆ ತರಕ್ ಹೊರಟಿರೋ ಹೆಣ್ಣಿಗೆ ಇನ್ನೊಂದು ಜೀವನ ಭೂಮಿ ಒಳಗೆ ಕಳಿಸೋ ಬುದ್ಧಿ ಯಾವತ್ತೂ ಇರಲ್ಲ. ನನ್ನ ಕೀರ್ತಿಗಂತೂ ಅದು ಯಾವತ್ತೂ ಬರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ನಾವು ಅವಳನ್ನ ಆಚೆ ಕಳಿಸಿದೀವಲ್ಲ. ನೀವಲ್ಲ, ನಾನು. ಈಗ ನಾನು ಏನ್ ಮಾಡ್ಬೇಕು? ರಾಘವ್, ಮೊದಲು ನೀನು ತಂದೆ ಆಗ್ತಿರೋ ವಿಷಯಕ್ಕೆ ಸಂತೋಷ ಪಡು. ಶಾರದಾ ಯಾವುದೋ ಒಂದು ರೂಪದಲ್ಲಿ ನಮ್ಮ ಮನೆಗೆ ಬರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ನರಸಿಂಹನ ಮಗಳು ಅನ್ನೋ ಸತ್ಯ ಗೊತ್ತಿಲ್ಲದೆ ಸಂತೋಷ ಪಡ್ತಿದೆಯಲ್ಲೋ ವಿವೇಕ. ಶತ್ರುವಿನ ಮಗಳ ಹೊಟ್ಟೆಯಲ್ಲಿ ನಮ್ಮ ಶಾರದಾ ಹುಟ್ಟಬೇಕಾ? ನಾನು ಹೇಳೋದಿಷ್ಟೇ, ಒಂದು ಹೆಣ್ಣು ಈ ಮನೆಗೆ ಒಳ್ಳೇದು ಮಾಡ್ತಾಳೋ ಕೆಟ್ಟದ್ದು ಮಾಡ್ತಾಳೋ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಒಂದು ಹೆಣ್ಣು ಗರ್ಭಿಣಿ ಆಗಿರುವಾಗ ಅವಳನ್ನ ಈ ಒಗ್ಗಟ್ಟು ಕುಟುಂಬ ಒಗ್ಗಟ್ಟಾಗಿ ಈಚೆ ತಳ್ಳಿದಂತೂ ತಪ್ಪು. ಇಷ್ಟಕ್ಕೂ ಕೀರ್ತಮ್ಮನೆ ಶಾರದಕ್ಕನ್ ಬೇಕಾಗಿರೋ ಇನ್ನೆಲ್ಲರನ್ನ ಎತ್ತಿಟ್ಟಿದ್ರು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ವಲ್ಲ? ಮಾರುತಿ, ಅದನ್ನ ಅವತ್ತು ರಾಘವನೇ ಅವ್ರ ರೂಮಿಂದ ತಗೊಂಡ್ಬಂದಿದ್ದು. ತಗೊಬಂದ ತಕ್ಷಣ ಅದನ್ನ ಕೀರ್ತಮ್ಮನೆ ಎತ್ತಿಟ್ಟಿರ್ಬೇಕು ಅಂತ ಏನಿಲ್ವಲ್ಲ? ಹಾಗಾದ್ರೆ ನಾನ್ ತಗೊಂಡೋಗಿಟ್ಟಿದ್ನಾ? ಗಾಯತ್ರಿ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಕೈ ತಪ್ಪಿ ಆ ಜಾಗಕ್ಕೆ ಹೋಗಿದ್ರು ಹೋಗಿರ್ಬೋದು. ಈಗ ಅದ್ರ ಬಗ್ಗೆ ಯಾಕೆ ಚರ್ಚೆ? ಹೌದೌದು, ಆಗಿದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಶಾರದಾ ನನ್ನ ಹೆಂಡತಿ. ನಾನೇ ದುಃಖನ ಮರೆತು ಸುಮ್ಮನಿದ್ದೀನಿ. ಈಗ ಏನು ಆಗಬೇಕೋ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಶಾರದಾ ಸಾವಿನ ಗುಂಗಲ್ಲಿ ನಾವುಗಳು ನಮ್ಮ ವ್ಯಕ್ತಿತ್ವನ ಮರ್ತಿದ್ವಿ. ಅದಕ್ಕೆ ಆ ಥರದಲ್ಲಿ ಏನೇನೋ ನಿರ್ಧಾರ ತಗೊಂಡ್ವಿ. ಈಗ ತೀರ್ಮಾನನ ಹೇಳ್ಬೇಕಾಗಿರೋದು ಮಾವಯ್ಯ. ಮಾವ, ನೀವೇ ತೀರ್ಮಾನ ಹೇಳಿ. ಗೋಪುರದೊಳಗೆ ಇರುವ ಪ್ರೀತಿ ಕೀರ್ತಿನ ಮನೆ ಕರ್ಕೊಂಬಂದವನು ರಾಘವ, ಅವಳನ್ನ ಆಚೆ ಕಳಿಸಿದವನು ರಾಘವ. ಈಗ ಮಗು ಆಗ್ತಾ ಇದೆ ಅಂತ ಹೇಳ್ತಿರೋನು ರಾಘವ. ಇದು ಅವನ ಸಂಸಾರದ ವಿಷಯ. ಇದಕ್ಕೆ ಮುಂಚೆ ನಾವೆಲ್ಲ ಸೇರಿ ತಗೊಂಡ ತೀರ್ಮಾನಕ್ಕೆ ಸೋಲಾಗಿತ್ತು. ಇಲ್ದಿದ್ರೆ ಅವನು ವಸುಧಾ ಗಂಡ ಆಗಬೇಕಾಗಿತ್ತು. ಅದಕ್ಕೆ ಈಗ ಅವನೇನ್ ತೀರ್ಮಾನ ತಗೊಳ್ತಾನೋ ತಗೊಳ್ಳಿ. ಇದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಕಣ್ಣ ಕಂಬನಿಯ ತಡೆ ಹಿಡಿದು ಉಸಿರ ಭಾರವನು ಹೊರಬೇಕೇ. ಅಮ್ಮ, ಮಾವನ್ ನಿರ್ಧಾರನೇ ನನ್ನ ನಿರ್ಧಾರನು.
ಏನಿದು ಮೇಡಮ್ ಅವರು ಕೋಳಿಗರಿ ಇಟ್ಕೊಂಡು ಆಟಾಡ್ತಿರಂಗಿದೆ. ಕೋಳಿ ಗರಿ ಅಲ್ಲ, ಇದು ನವಿಲ್ ಗರಿ. ನವಿಲ್ ಗರಿನಾ? ಇದೇನ್ ಮಾಡುತ್ತೆ? ಇದ ಬುಕ್ಕಲ್ಲಿಟ್ರೆ ಮರಿ ಹಾಕುತ್ತೆ. ಮರಿ ಹಾಕತ್ತಾ? ಕನ್ಫರ್ಮ್? ಏನು? ಏನಿಲ್ಲ, ಅದು ಮರಿ ಹಾಕತ್ತಾ ಅಂತ ಕೇಳ್ದೆ. ನಿಜವಾಗ್ಲು ಬೇಕಾದ್ರೆ ಇದನ್ನ ನೀವ್ ತಗೊಂಡ್ ಹೋಗಿ ನೋಡಿ, ಮರಿ ಹಾಕುತ್ತೆ. ನಿಂದು ನನಗೆ, ನಾನು ಯಾವತ್ತಿದ್ರು ನಿಮ್ ಮನೆಗೆ ಬರೋಳಲ್ವಾ, ಸೊ ನನ್ನ ಹತ್ರ ಇದ್ರೇನು ನಿಮ್ಮ ಹತ್ರ ಇದ್ರೇನು ಈ ಬುಕ್ ಒಳಗೆ ಇಟ್ಕೊಡ್ತೀನಿ, ಇದನ್ನ ಹೀಗೆ ತಗೊಂಡ್ ಹೋಗಿಡಿ. ನಾನ್ ಹೇಳ್ತೀನಿ, ಅವತ್ ತೆಗೆದ್ ನೋಡಿ ಮರಿ ಹಾಕಿರುತ್ತೆ, ತಗೊಳ್ಳಿ. ಯಾವ ಮನೆಯಿಂದ ಏನನ್ನೂ ಹೊತ್ಕೊಂಡು ಹೋಗಕ್ಕಾಗಲ್ಲ ಅಂತ ಅನ್ಕೊಂಡಿದ್ವೋ ಅದೇ ಮನೆ ಮಗನಿಂದ ಒಂದು ಮಗುನ ಹೊತ್ಕೊಂಡು ಹೋಗಿದ್ದಾಳೆ ಅಂದ್ರೆ ಕೀರ್ತಿಗೂ ನಿನ್ನಷ್ಟೇ ಹಠ ಇದೆ ಅಂತ ಆಯ್ತು. ಮತ್ತೆ ಆ ಮನೆಗೆ ನಾನು ಬಂದೇ ಬರ್ತೀನಿ ಅನ್ನೋ ವಿಷಯನ ಸ್ಪಷ್ಟವಾಗಿ ಹೇಳ್ಬಿಟ್ಟು ಹೋಗಿದ್ದಾಳೆ. ಆದ್ರೆ ಬರೋದಕ್ ಬಿಡ್ಬೇಕಲ್ಲ. ಯಾರು? ಒಗ್ಗಟ್ಟು ಫ್ಯಾಮಿಲಿ. ಅಯ್ಯೋ ದಡ್ಡಿ, ಆ ಒಗ್ಗಟ್ಟಿನ ಕುಟುಂಬ ಸೆಂಟಿಮೆಂಟು ಅಂದ್ರೆ ಸಾಯುತ್ತೆ. ಬೇರೆಯವ್ರ ರಾಗ ಹೇಗಿದೆಯೋ ಏನೋ ಸರಿ, ಆದ್ರೆ ಸೀತಾರಾಮಯ್ಯನ ಕುಟುಂಬ ಮಾತ್ರ ತ್ಯಾಗ ಮಾಡೋಕೆ ಒಂಟಿ ಕಾಲ್ ಮೇಲೆ ನಿಂತಿರುತ್ತೆ. ಎಲ್ರೂ ಸೇರಿ ಮಾತಾಡಿ ಕೀರ್ತಿನ ಮನೆ ಒಳಗೆ ಕರ್ಕೊಂಡ್ರೆ ಏನ್ ಮಾಡ್ತೀಯಮ್ಮ? ಬರಲ್ಲಪ್ಪ. ಯಾಕೆಂದ್ರೆ ಹೆಂಡತಿ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ರಾಘವನೇ ಹೋಗಿ ಕೀರ್ತಿನ ಕರ್ಕೊಂಡ್ ಬಂದಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಆದ್ರೆ ರಾಘವ ವಿಷಯ ಹೀಗಿದೆ, ನೀವ್ ಹ್ಯಾಕ್ ತೀರ್ಮಾನ ತಗೋತೀರ ಹಾಗೆ ಅಂತ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟ. ಯಾರೊಬ್ರು ಮಾತಾಡ್ಲಿಲ್ವಾ? ಅಭ್ಯಾಸ ಬಲಕ್ಕೆ ಅಯ್ಯೋ ಪಾಪ ಅಂತ ಒಂದೆರಡು ಮಾತು ಬಂದೋಯ್ತು. ಆದ್ರೆ ಕೀರ್ತಿ ಮತ್ತೆ ಆ ಮನೆಗ್ ಬರೋದು ಯಾರಿಗೂ ಇಷ್ಟ ಇಲ್ಲ. ಅಂತೂ ಇದ್ರಿಂದ ಅವಳ ಅತ್ತೆ ಸಾವಾಗ ಅವಳೇ ಕಾರಣ ಅನ್ನೋ ವಿಷಯ ಮರ್ತೋಯ್ತು ಅನ್ನು. ಆದ್ರೆ ಅಪ್ಪ, ಆ ಪ್ರಶ್ನೆನ ಎತ್ತದವಳು ನಾನು. ಸದ್ಯ ನನ್ ಮೇಲೆ ಯಾರಿಗೂ ಅನುಮಾನ ಬರ್ಲಿಲ್ಲ. ಕೊನೆಗೇನ್ ತೀರ್ಮಾನ ಆಯ್ತು? ಎಲ್ರು ಸೀತಾರಾಮಯ್ಯ ಹೇಗ್ ಹೇಳ್ತಾರೋ ಹಾಗೆ ಅಂತ ಹೇಳಿದ್ರು. ಆದ್ರೆ ಆವಯ್ಯ ರಾಘವನ್ ಇಷ್ಟ ಅಂತ ಹೇಳಿ ಹೊಟ್ಟೋದ. ತಕ್ಷಣ ರಾಘವ ಕೀರ್ತಿನ ಕರ್ಕೊಂಬರೋಕೆ ಅಲ್ಲಿಂದ ಹೊರಟ್ಬಿಟ್ನ? ಇಲ್ಲಪ್ಪ, ತನ್ ಪಾಡಿಗೆ ತಾನು ಹೋಗಿ ರೂಮಲ್ಲಿ ಕೂತ. ಇದ್ರಿಂದಾನೇ ಗೊತ್ತಾಗತ್ತೆ ಅವನ್ಗೆ ಕೀರ್ತಿ ಅನ್ನೋಳ್ ಮೇಲೆ ಯಾವ ಪ್ರೀತಿನೂ ಉಳ್ದಿಲ್ಲ ಅಂತ. ಪ್ರೀತಿ ಇರುತ್ತೆ, ಆದ್ರೆ ಅದು ಅಮ್ಮನ ಪ್ರೀತಿ ಮುಂದೆ ಸಣ್ಣದಾಗಿ ಕಂಡಿರುತ್ತೆ. ಈಗ ಅದಕ್ಕೂ ಮೀರಿದ ಅಟ್ರಾಕ್ಷನ್ ಅವಳು ಹೊಟ್ಟೆಲ್ ಬೆಳಿತಿದ್ಯಲ್ಲಮ್ಮ. ಗಂಡಸು ಯಾವುದಕ್ಕೂ ಸೋಲ್ದೇ ಇದ್ರು ತನ್ನ ಮಗು ತನ್ನ ರಕ್ತ ಅನ್ನೋ ವಿಷಯಕ್ಕೆ ಸಂಪೂರ್ಣವಾಗಿ ಸೋತೋಗ್ತಾನೆ. ಅಂದ್ರೆ ಮಗು ಮೂಲಕ ಕೀರ್ತಿ ಮನೆಗೆ ಎಂಟ್ರಿ ಕೊಡ್ತಾಳೆ ಅಂತನಾ? ಎಂಟ್ರಿ ಕೊಡ್ತಾಳೋ ಬಿಡ್ತಾಳೋ, ಆದ್ರೆ ಯಾವುದೋ ಒಂದು ಹಂತದಲ್ಲಿ ಅವಳು ನಿನಗಿಂತ ಇಂಪಾರ್ಟೆಂಟ್ ಆಗ್ತಾಳೆ. ಅದ್ಯಾಗಪ್ಪ? ಅವಳು ಗರ್ಭಿಣಿ. ನಾನು ಅಷ್ಟೇ. ಆದ್ರೆ ನಿಂದು ನಾಟಕ, ಅವಳದು ನಿಜ. ಅದಕ್ಕೀಗ ನಾನೇನ್ ಮಾಡ್ಬೇಕು? ಸದ್ಯಕ್ಕೇನು ಮಾಡ್ಬೇಡ, ದೂರ ಇರೋ ಅವಳನ್ನ ದೂರ ಇರೋ ಹಾಗೆ ನೋಡ್ಕೊ, ಅಷ್ಟು ಸಾಕು.